ಸೊ ಪ್ರೀವಿಯಸ್ ಕ್ಲಾಸಲ್ಲಿ ನಾವು ಸ್ಟ್ಯಾಕ್ಸ್ ಮತ್ತು ರೆಪ್ರೆಸೆಂಟೇಷನ್ ಆಫ್ ಸ್ಟ್ಯಾಕ್ಸ್ ಬಗ್ಗೆ ನಾವು ಕಲ್ತಿದ್ವಿ. ಸೊ ಅದರದ್ದು ಆಪ್ರೇಷನ್ಸ್ ಬಗ್ಗೆ ನಾವು ಕಲ್ತಿದ್ವಿ. ಆಪ್ರೇಷನ್ಸ್ ಆಫ್ ಸ್ಟ್ಯಾಕ್ಸ್ ಬಂದ್ಬಿಟ್ಟು ಸ್ಟ್ಯಾಕ್, ಪುಷ್, ಪಾಪ್, ಪೀಕ್, ಈಸ್ ಎಂಟಿ, ಸೈಜ್, ದೀಸ್ ಆರ್ ದ ಆಪ್ರೇಷನ್ಸ್ ವಿ ಕೆನ್ ಏಬಲ್ ಟು ಪರ್ಫಾರ್ಮ್ ಆನ್ ದ ಸ್ಟ್ಯಾಕ್ ಅಂತ ಹೇಳ್ತಿದ್ವಿ. ಇದು ಫಿಕ್ಸ್ಡ್ ಕ್ವಶನ್ ಆಗಿರುತ್ತೆ ಮೇನ್ ಎಕ್ಸಾಮ್ಸಿಗೆ 5 ಮಾರ್ಕ್ಸ್. ಸೊ ಅದಕ್ಕೆ ಪ್ರಿಪ್ರೇಷನ್ಸ್ ಮಾಡ್ಕೊಳ್ರಿ. ಇವತ್ತು ನಾವು ಪುಷ್ ಪಾಪ್, ಪುಷ್ ಅಂತಂದ್ರೆ ಇನ್ಸರ್ಟಿಂಗ್ ಅನ್ ಎಲಿಮೆಂಟ್ ಅಂತ ಹೇಳ್ತೀವಿ. ಪಾಪ್ ಅಂತಂದ್ರೆ ರಿಮೂವಿಂಗ್ ಅನ್ ಎಲಿಮೆಂಟ್ ಫ್ರಮ್ ದ ಲಿಸ್ಟ್ ಅಂತ ನಾವು ಹೇಳ್ತೀವಿ. ಪುಷ್ ಆಪರೇಷನ್ ಹೇಗೆ ಯೂಸ್ ಮಾಡಬೇಕು ಅಲ್ಗಾರಿದಮ್ ಅದ್ರ ಬಗ್ಗೆ ಅಲ್ಗಾರಿದಮ್ ತಿಳ್ಕೊಳ್ಳೋಣ. ಅದೇ ರೀತಿಯಲ್ಲಿ ಪಾಪ್ ಬಗ್ಗೆನೂ ತಿಳ್ಕೊಳ್ಳೋಣ. ಪುಷ್ ಅಂತಂದ್ರೆ ಅಲ್ಗಾರಿದಮ್ ಫಾರ್ ಪುಷ್ ಆಪರೇಷನ್. ಪುಷ್ ಅಂತಂದ್ರೆ ಮೊದಲು ನೀವು ತಿಳ್ಕೊಬೇಕಾಗಿದ್ದು ಪುಷ್ ಅಂದ್ರೆ ಏನು ಅಂತಂದ್ರೆ ಎಲಿಮೆಂಟ್ ಶುಡ್ ಬಿ ಇನ್ಸರ್ಟೆಡ್ ಇನ್ ಟು ದ ಲೀಸ್ಟ್. ಅಂದ್ರೆ ಲೀಸ್ಟ್ ಅಲ್ಲಿ ಎಲಿಮೆಂಟ್ ನ ಇನ್ಸರ್ಟ್ ಮಾಡಬೇಕು ಅಂದ್ರೆ ಅದಕ್ಕೆ ನಾವು ಎಕ್ಸಾಕ್ಟ್ ಟರ್ಮ್ ಏನ್ ಯೂಸ್ ಮಾಡ್ತೀವಿ, ಪುಷ್ ಅಂತ ನಾವು ಹೇಳ್ಬೇಕಾಗುತ್ತೆ. ದ ಸ್ಟ್ಯಾಕ್ ಇಸ್ ದ ಅರೇ ದಟ್ ಕಂಟೇನ್ಸ್ n ಎಲಿಮೆಂಟ್ಸ್ ಅಂಡ್ ಟಾಪ್ ಇಸ್ ದ ಪಾಯಿಂಟರ್ ಟು ದ ಟಾಪ್ ಎಲಿಮೆಂಟ್ ಆಫ್ ದಿ ಅರೇ. ಐಟಮ್ ದ ಎಲಿಮೆಂಟ್ ಟು ಬಿ ಇನ್ಸರ್ಟೆಡ್. ಐಟಮ್ ಅನ್ನೋದೇನೊಂದು ಎಲಿಮೆಂಟ್, ಯಾವ ಎಲಿಮೆಂಟ್ ನೀವು ಇನ್ಸರ್ಟ್ ಮಾಡಬೇಕು ಅಂತ ಇದ್ರೆ ಅದಕ್ಕೆ ನೀವು ಐಟಮ್ಗೆ ಅಸೈನ್ ಮಾಡ್ತಾ ಇದ್ರಿ. ದಿಸ್ ಪ್ರೊಡ್ಯೂಸಸ್ ಇನ್ಸರ್ಟ್ಸ್ ಐಟಮ್ ಇನ್ ಟು ದ ಸ್ಟ್ಯಾಕ್. ಸೊ ಒಂದು ಐಟಮ್ ನ ಇನ್ಸರ್ಟ್ ಮಾಡಬೇಕು ಸ್ಟ್ಯಾಕ್ ಅಲ್ಲಿ ಅಂತಂದ್ರೆ ಒಂದು ಅಲ್ಗಾರಿದಮ್ ಪ್ರೊವೈಡ್ ಇದಾವೆ. ಸೊ ಅಲ್ಗಾರಿದಮ್ ಏನ್ ಹೇಳುತ್ತೆ ಅನ್ನೋದು ನಾವು ವಿ ವಿಲ್ ಸಿ ದಟ್ ಒನ್. ಸ್ಟೆಪ್ 1, ಇಫ್ ಟಾಪ್ ಇಸ್ ಈಕ್ವಲ್ ಟು n-1 ದೆನ್ ಪ್ರಿಂಟ್ ಸ್ಟ್ಯಾಕ್ ಈಸ್ ಫುಲ್ ಎಕ್ಸಿಟ್ ಅಂತ ಇದೆ. ಅಂದ್ರೆ ಇಫ್ ಟಾಪ್ ಇಸ್ ಈಕ್ವಲ್ ಟು n-1 ಏನಾಯ್ತು ಅಂದ್ರೆ ಚೆಕ್ ಓವರ್ಫ್ಲೋ ಅಂತ ನಾವು ಹೇಳಿದ್ರೆ ಜಾಸ್ತಿ ಎಲಿಮೆಂಟ್ ಆಲ್ರೆಡಿ ಫುಲ್ ಆಗಿದೆ ಅಂತಂದ್ರೆ ಓವರ್ಫ್ಲೋ ಅಂತೇಳಿ ಪ್ರಿಂಟ್ ಆಗುತ್ತೆ, ಅಂದ್ರೆ ಸ್ಟ್ಯಾಕ್ ಇಸ್ ಫುಲ್ ಅಂತ ಪ್ರಿಂಟ್ ಆಗುತ್ತೆ. ಇಫ್ ಇಟ್ ಈಸ್ ನಾಟ್ ಈಕ್ವಲ್ ಟು n-1 ಇತ್ತು ಅಂತಂದ್ರೆ ಟಾಪ್ ಇಸ್ ಈಕ್ವಲ್ ಟು ಟಾಪ್ ಪ್ಲಸ್ ಎಕ್ಸ್. ಅಂದ್ರೆ 1 ಇನ್ಸರ್ಟ್ ಮಾಡಿದ್ರೆ ಅನ್ಕೊಳ್ರಿ, ಎಂಟಿ ಏನಾದ್ರು ಇನ್ಸರ್ಟ್ ಮಾಡಿ ಎಲಿಮೆಂಟ್ ಅವೈಲಬಲ್ ಇತ್ತು ಅಂತಂದ್ರೆ ಆ ಎಲಿಮೆಂಟ್ ನ ಪ್ಲಸ್ ಅಂತೇಳಿ ಇಂಕ್ರಿಮೆಂಟ್ ಮಾಡಿ ಅದನ್ನ ನಾವೇನ್ ಮಾಡಿ ಸೆಕೆಂಡ್ ಎಲಿಮೆಂಟ್ಗೆ ಆಡ್ ಮಾಡ್ತಾ ಇರ್ತೀವಿ. ಅದಕ್ಕೆ ನಾವು ಟಾಪ್ ಇಸ್ ಈಕ್ವಲ್ ಟು ಟಾಪ್ ಪ್ಲಸ್ 1 ಅಂತ ಹೇಳ್ತೀವಿ. ಅದು ಇಂಕ್ರಿಮೆಂಟಿಂಗ್ ದ ಟಾಪ್ ಎಲಿಮೆಂಟ್ ಅಂತ ಹೇಳ್ಬೇಕಾಗುತ್ತೆ. ಸ್ಟೆಪ್ 3 ಬಂದ್ಬಿಟ್ಟು ಸ್ಟ್ಯಾಕ್ ಇಸ್ ಈಕ್ವಲ್ ಟು ಸ್ಟ್ಯಾಕ್ ಆಫ್ ಟಾಪ್ ಇಸ್ ಈಕ್ವಲ್ ಟು ಐಟಮ್. ಅಂದ್ರೆ ನೀವು ಇನ್ಸರ್ಟ್ ಮಾಡಿರ್ತಕ್ಕಂಥ ಎಲಿಮೆಂಟ್ ನಾವೇನ್ ಮಾಡಿ ಟಾಪಿಗೆ ಅಸೈನ್ ಮಾಡ್ತಾ ಇದ್ವಿ. ಅದೇ ರೀತಿಯಲ್ಲಿ ನಾವು ರಿಟರ್ನ್ ಮಾಡ್ತಾ ಇದ್ವಿ. This algorithm shows that how exactly we are going to insert an element into the algorithm by using the push operations over here. So ನೀವು ತಿಳ್ಕೊಬೇಕಾಗಿದ್ದೇನೆ ಟಾಪ್ ಇಸ್ ಈಕ್ವಲ್ ಟು ಟಾಪ್ ಪ್ಲಸ್ 1, ಸ್ಟ್ಯಾಕ್ ಆಫ್ ಟಾಪ್ ಇಸ್ ಈಕ್ವಲ್ ಟು ಐಟಮ್ ಅಂಡ್ ರಿಟರ್ನ್. ಫಸ್ಟ್ ಚೆಕ್ ಮಾಡಬೇಕಾಗಿದ್ದು ನಾವು ವೆದರ್ ದ ಇಟ್ ಈಸ್ ಫುಲ್ ಆರ್ ಎಂಟಿ, ಅದನ್ನ ಫೈಂಡ್ ಔಟ್ ಮಾಡ್ಕೊಡಿ. ಅದಾದ ನಂತರ ಟಾಪ್ ಎಲಿಮೆಂಟ್ ಇಂಕ್ರಿಮೆಂಟ್ ಮಾಡಿ, ಅದಾದ ನಂತರ ಎಲಿಮೆಂಟ್ ನ ಇನ್ಸರ್ಟ್ ಮಾಡ್ಕೊಡಿ. ಇದಕ್ಕೆ ನಾವು ಪುಷ್ ಆಪರೇಷನ್ಸ್ ಅಂತ ನಾವು ಹೇಳ್ಬೇಕಾಗುತ್ತೆ, ಅಲ್ಗಾರಿದಮ್ ಫಾರ್ ಪುಷ್ ಆಪರೇಷನ್. ನೆಕ್ಸ್ಟ್ ಅಲ್ಗಾರಿದಮ್ ಫಾರ್ ಪಾಪ್ ಆಪರೇಷನ್ ಬಂದ್ಬಿಟ್ಟು ಇದರಲ್ಲಿ ನಾವು ಎಲಿಮೆಂಟ್ ಯೂಸ್ ಮಾಡ್ತೀವಿ, ಒಂದು ಸ್ಟ್ಯಾಕ್, ಒಂದು ಟಾಪ್, ಒಂದು ಐಟಮ್. ಮೊದಲು ನಾವೇನು ಯೂಸ್ ಮಾಡ್ತಾ ಇದ್ವಿ ಪಾಪ್ ಅಲ್ಲಿ, ಪುಷ್ ಅಲ್ಲಿ ಸ್ಟ್ಯಾಕ್, ಟಾಪ್, ಸೈಜ್, ಐಟಮ್. ಅಂದ್ರೆ ನಿಮ್ಗೆ ಸ್ಟ್ಯಾಕ್ ಬಗ್ಗೆ ಬೇಕು, ಟಾಪ್ ಬಗ್ಗೆ ಎಲಿಮೆಂಟ್ ಬೇಕು, ಸೈಜ್ ಬೇಕು, ಐಟಮ್ ಬೇಕು. ಅದೇ ರೀತಿ ಇಲ್ಲಿ ಕೂಡ ನಾವು ಸ್ಟ್ಯಾಕ್, ಟಾಪ್, ಐಟಮ್ ಬೇಕಾಗುತ್ತೆ. ಸೊ ಇಲ್ಲಿ ಸ್ಟ್ಯಾಕ್ is the array that store n items. Top is the pointer to the top element of the array. This procedure deletes to top element of from the stack over here. ಸೊ ಆ ಅಲ್ಗಾರಿದಮ್ ಏನಿತ್ತು ನಾವು ಓವರ್ಫ್ಲೋ ಚೆಕ್ ಮಾಡ್ತಾ ಇದ್ವಿ. ಇಲ್ಲಿ ಏನಿದೆ ಅಂಡರ್ ಫ್ಲೋ ಅಂತ ಚೆಕ್ ಬರುತ್ತೆ. ಅಲ್ಲಿ ಟಾಪ್ ಇಸ್ ಈಕ್ವಲ್ ಟು n-1 ಅಂತಿತ್ತು, ಇಲ್ಲಿ ಏನಿದೆ ಟಾಪ್ ಇಸ್ ಈಕ್ವಲ್ ಟು ನಲ್ ಅಂತ ಇದೆ. ದ ಸ್ಟ್ಯಾಕ್ ಈಸ್ ಎಂಟಿ ಅಂತ ನಾವು ಹೇಳ್ಬೇಕಾಗುತ್ತೆ. ಇಫ್ ಇಟ್ ಈಸ್ ಟ್ರೂ ದೆನ್ ಇಟ್ ವಿಲ್ ಗೋ ಫಾರ್ ಸ್ಟ್ಯಾಕ್ ಇಸ್ ಫುಲ್. ಇಫ್ ಇಟ್ ಇಸ್ ನಾಟ್ ಎಂಟಿ ದೆನ್ ಐಟಮ್ ಇಸ್ ಈಕ್ವಲ್ ಟು ಸ್ಟ್ಯಾಕ್ ಆಫ್ ಟಾಪ್ ಅಂತ ಇದೆ. ಅಲ್ಲೇನ್ ಮಾಡ್ತಾ ಇದ್ವಿ ಸ್ಟ್ಯಾಕ್ ಟಾಪ್ ಇಸ್ ಈಕ್ವಲ್ ಟು ಐಟಮ್ ಅಂತ ಅಸೈನ್ ಮಾಡ್ತಾ ಇದ್ವಿ. ಬಟ್ ಇಲ್ಲಿ ಏನಿದೆ ಸ್ಟ್ಯಾಕ್ ಆಫ್ ಟಾಪ್, ಕಾಪಿ ದ ಟಾಪ್ ಎಲಿಮೆಂಟ್, ಟಾಪ್ ಇಸ್ ಈಕ್ವಲ್ ಟು ಟಾಪ್ -1, ಡಿಕ್ರಿಮೆಂಟ್ ದ ಟಾಪ್ ಎಲಿಮೆಂಟ್. ಸೊ ಜಸ್ಟ್ ಇದು ಚೇಂಜಸ್ ಮಾಡಿದ್ರೆ ಮಾತ್ರ ಇದು ಈಸಿ ಆಗ್ತಾ ಇದೆ. ಸೊ ಅಲ್ಗಾರಿದಮ್ ತುಂಬಾ ಈಸಿ ಇದೆ. ಸೊ ಅರ್ಥ ಮಾಡ್ಲಿಕ್ಕೆ ಟ್ರೈ ಮಾಡ್ಕೊಳ್ರಿ. ಐಟಮ್ ಇಸ್ ಈಕ್ವಲ್ ಟು ಸ್ಟ್ಯಾಕ್ ಆಫ್ ಟಾಪ್ ಅಂತ ಇದೆ, ಟಾಪ್ ಇಸ್ ಈಕ್ವಲ್ ಟು ಟಾಪ್ -1, ಅಲ್ಲಿ ಪ್ಲಸ್ ಅಂತ ಮಾಡ್ತೀವಿ, ಅಂದ್ರೆ ಇಂಕ್ರಿಮೆಂಟ್ ಮಾಡ್ತೀವಿ, ಇಲ್ಲಿ ಡಿಕ್ರಿಮೆಂಟ್ ಮಾಡ್ತಾ ಇದೀವಿ. ಅಲ್ಲಿ ಸ್ಟ್ಯಾಕ್ ಆಫ್ ಟಾಪ್ ಇಸ್ ಈಕ್ವಲ್ ಟು ಐಟಮ್ ಅಂತ ಅಸೈನ್ ಮಾಡ್ತಾ ಇದ್ವಿ. ಬಟ್ ಇಲ್ಲಿ ಏನಂತಿದೆ ಐಟಮ್ ಇಸ್ ಈಕ್ವಲ್ ಟು ಸ್ಟ್ಯಾಕ್ ಆಫ್ ಟಾಪ್ ಅಂತ ಅಸೈನ್ ಮಾಡ್ತಾ ಇದೀವಿ. ಇಲ್ಲಿ ಅಲ್ಲಿ ಫಸ್ಟ್ ನಾವು ಡಿಕ್ರಿಮೆಂಟ್ ಮಾಡಿ ಅಸೈನ್ ಮಾಡ್ತಾ ಇದೀವಿ. ಇಲ್ಲಿ ಏನಿದೆ ಅಸೈನ್ ಮಾಡಿಬಿಟ್ಟು ಡಿಕ್ರಿಮೆಂಟ್ ಮಾಡ್ತಾ ಇದೀವಿ. ಇದು ಬಂದ್ಬಿಟ್ಟು ಯಾವ್ದಕ್ಕೆ ಡಿಲೀಟಿಂಗ್, ದಟ್ ಈಸ್ ಪಾಪ್ ಆಪರೇಷನ್ಸ್ ಅಂತ ನಾವು ಹೇಳ್ಬೇಕಾಗುತ್ತೆ. ಅರ್ಥ ಆಯ್ತಾ? ಸೊ ಇವತ್ತು ಕಲ್ತಿರ್ತಕ್ಕಂಥ ಕ್ಲಾಸ್ ಅಲ್ಲಿ ಏನಿದೆ ನಾವು ಪುಷ್ ಅಲ್ಗಾರಿದಮ್ ಅಂಡ್ ಆಸ್ ವೆಲ್ as ಪಾಪ್ ಅಲ್ಗಾರಿದಮ್ ಅಂತ ಹೇಳ್ತೀವಿ. ಅದಕ್ಕೆ ಪುಷ್ ಆಪರೇಷನ್ ಅಂಡ್ ಪಾಪ್ ಆಪರೇಷನ್ಸ್ ಅಂತ ಹೇಳ್ಬೇಕು. ಇನ್ಸರ್ಟಿಂಗ್ ಅಂಡ್ ಡಿಲೀಟಿಂಗ್ ಎಲಿಮೆಂಟ್ ಅಂತ ನಾವು ಹೇಳ್ಬೇಕಾಗುತ್ತೆ. ಸೊ ಎಕ್ಸಾಮ್ಸ್ ಅಲ್ಲಿ 2 ಮಾರ್ಕ್ಸ್ ಕೇಳ್ತಾನೆ ಅಥವಾ 3 ಮಾರ್ಕ್ಸ್ ಅಲ್ಲಿ ಕೇಳ್ತಾನೆ. ರೈಟ್ ಡೌನ್ ದ ಅಪ್ಲಿಕೇಶನ್ಸ್ ಆಫ್ ಸ್ಟ್ಯಾಕ್ ಅಂತ ಹೇಳಿದ್ರೆ ಯು ನೀಡ್ ಟು ರೈಟ್ ಡೌನ್ ದ ಸಿಂಪ್ಲೆಸ್ಟ್ ಅಪ್ಲಿಕೇಶನ್ಸ್ ಆಫ್ ದ ಸ್ಟ್ಯಾಕ್ ಇಸ್ ಟು ರಿವರ್ಸ್ ಎ ವರ್ಡ್. You push a given word to stack letter by letter and then pop letter from the stack. Another application is an undo mechanism in the text editor. This operation is called accomplished by keeping all text changes in the stack. That is backtracking ಅಂತ ನಾವು ಹೇಳ್ಬೇಕಾಗುತ್ತೆ. ಅರ್ಥ ಆಯ್ತಾ? ಸೊ ಎಕ್ಸಾಂಪಲ್ ಬಂದ್ಬಿಟ್ಟು ಒಂದು ಡಯಾಗ್ರಾಮ್ ಕಾಣ್ತಾ ಇದೆ. ಈ ಡಯಾಗ್ರಾಮ್ ಏನಿದೆ ಅಂತಂದ್ರೆ
ನೀವು ಹಾಗೆ ಮೂವ್ಮೆಂಟ್ ಹೋಗ್ತೇವೆ ಅಂತಂದ್ರೆ ರಾಂಗ್ ವೇಲಿ ಏನಾರು ಹೋಗ್ತೀವಿ ಅಂತಂದ್ರೆ ವಿ ಕ್ಯಾನ್ ಡೂ ಆನ್ ಡೂ ಅಂತಂದ್ರೆ ಇನ್ ದ ಸೆನ್ಸ್ ವಿರ್ ಗೋಯಿಂಗ್ ಟು ರೋಲ್ ಬ್ಯಾಕ್ ದ ಥಿಂಗ್ಸ್ ಓವರ್ ಇಯರ್ ಅಂತ ನಾವು ಹೇಳ್ಬೇಕಾಗುತ್ತೆ. ಅದಕ್ಕೆ ನಾವು ಬ್ಯಾಕ್ ಟ್ರ್ಯಾಕಿಂಗ್ ಸಿಸ್ಟಮ್ಸ್ ಅಂತ ನಾವು ಹೇಳ್ತೀವಿ. ಅಂಡ್ ಥರ್ಡ್ ಒಂದು ಬಂದ್ಬಿಟ್ಟು ಲಾಂಗ್ವೇಜ್ ಪ್ರೊಸೆಸಿಂಗ್ ಅಂತ ಹೇಳ್ತೀವಿ. ಸ್ಪೇಸ್ ಫಾರ್ ಪ್ಯಾರಾಮೀಟರ್ ಲೋಕಲ್ ವೇರಿಯಬಲ್ಸ್ ಇಸ್ ಕ್ರಿಯೇಟೆಡ್ ಇನಿಷಿಯಲಿ ಯೂಸಿಂಗ್ ಸ್ಟ್ಯಾಕ್ ಅಂತ ಇದೆ. ಕಂಪೈಲರ್ಸ್ ಇದೆ, implemented using the stack syntax ಅಲ್ಲಿ ನೋಡಬಹುದು. ಸಪೋರ್ಟ್ ರಿಕರ್ಷನ್ಸ್ ಇದೆ, ಕನ್ವರ್ಷನ್ಸ್ ಆಫ್ ಡೆಸಿಮಲ್ ನಂಬರ್ ಇಂಟು ದ ಬೈನರಿ ಟು ಸಾಲ್ವ್ ಟವರ್ ಆಫ್ expressions evaluation and syntax parsing ಅಂತ ಇದೆ. ಕನ್ವರ್ಷನ್ಸ್ ಆಫ್ ಇನ್ಫಿನಿಕ್ಸ್ ಎಕ್ಸ್ಪ್ರೆಷನ್ಸ್ ಇಂಟು ಪ್ರಿಫಿಕ್ಸ್ ಅಂಡ್ ಪೋಸ್ಟ್ ಫಿಕ್ಸ್ ಎಕ್ಸ್ಪ್ರೆಷನ್ಸ್ ಅಂತ ಹೇಳ್ತೀವಿ. ರಿಅರೇಂಜಿಂಗ್ ರೈಲ್ವೆ ರೋಡ್ಸ್ ಕಾರ್ಸ್ ಅಂತೆಲ್ಲ ನಾವು ಹೇಳ್ತೀವಿ. ಸೊ ದೀಸ್ ಟೈಪ್ಸ್ ಆಫ್ ಅಪ್ಲಿಕೇಶನ್ಸ್ ಆರ್ ಕಾಲ್ಡ್ ಸ್ಟ್ಯಾಕ್ ಅಪ್ಲಿಕೇಶನ್ಸ್ ಅಂತ ನಾವು ಹೇಳ್ಬೇಕಾಗುತ್ತೆ. ಸೊ ಎಕ್ಸಾಮ್ಸ್ ಅಲ್ಲಿ ಒಂದು 5 ಆದ್ರೂ ಬರ್ಲಿಕ್ಕೆ ಟ್ರೈ ಮಾಡಿ. And quick sort, stock spam problem or runtime memory, these are entirely called applications of software. Next ಬಂದ್ಬಿಟ್ಟು ಸೊ ಇಲ್ಲಿವರೆಗೆ ನೀವು ಕಲ್ತಿರ್ತಕ್ಕಂಥದ್ದು ಸ್ಟ್ಯಾಕ್, ರೆಪ್ರೆಸೆಂಟೇಷನ್ ಆಫ್ ಸ್ಟ್ಯಾಕ್, ಆಪರೇಷನ್ಸ್ ಆಫ್ ಸ್ಟ್ಯಾಕ್ಸ್ ಅಂಡ್ ಪುಷ್ ಅಲ್ಗಾರಿದಮ್, ಪಾಪ್ ಅಲ್ಗಾರಿದಮ್. ಈಗ ಬಂದ್ಬಿಟ್ಟು ಮತ್ತೆ ಅದೇ ರೀತಿಯಲ್ಲಿ ಅಪ್ಲಿಕೇಶನ್ಸ್ ಆಫ್ ಸ್ಟ್ಯಾಕ್ಸ್ ಕೂಡ ನೀವು ನೋಡಿದ್ರಿ. ನೆಕ್ಸ್ಟ್ ಟಾಪಿಕ್ ಬಂದ್ಬಿಟ್ಟು ಅರ್ಥಮೆಟಿಕ್ ಎಕ್ಸ್ಪ್ರೆಷನ್ಸ್ ಅಂತ ನಾವು ಹೇಳ್ತೀವಿ. ಅರ್ಥಮೆಟಿಕ್ ಎಕ್ಸ್ಪ್ರೆಷನ್ಸ್ ಅಂತಂದ್ರೆ ನಿಮಗೆ ಆಲ್ರೆಡಿ ಗೊತ್ತಿದೆ, ಎಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್. ದೀಸ್ ಆರ್ ದ ಬೇಸಿಕ್ ಅರ್ಥಮೆಟಿಕ್ ಆಪರೇಷನ್ಸ್ ಅಂತ ನಾವು ಹೇಳ್ತೀವಿ. ಇದನ್ನ ನೀವು ಹೇಗೆ ಕ್ಯಾಲ್ಕುಲೇಷನ್ಸ್ ಮಾಡೋದನ್ನ ನಾವು ನೋಡೋಣ. ನಿಮ್ಗೆ ಆಲ್ರೆಡಿ ಎ ಪ್ಲಸ್ ಬಿ ಅಂತಂದ್ರೆ ಪ್ಲಸ್ ಅನ್ನೋದು ಆಪರೇಷನ್ಸ್, ಎ ಬಿ ಅನ್ನೋದು ಅಪರೆಂಟ್ಸ್ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಫಸ್ಟ್ ಇಯರ್ಸ್ ಎಲ್ಲ ಆಲ್ರೆಡಿ ನೀವು ಓದಿರ್ತೀರಿ. ಸೊ ಎ ಪ್ಲಸ್ ಬಿ ಅಂತ ಇತ್ತು ಅಂತಂದ್ರೆ ಪ್ಲಸ್ ಅನ್ನೋದು ಒಂದು ಆಪರೇಷನ್, ಎ ಮತ್ತೆ ಬಿ ಅನ್ನೋದು ಏನಿದೆ ಅವೆರಡು ಒಂದು ವೇರಿಯಬಲ್ ಅಂದ್ರೆ ಅಪರೆಂಟ್ಸ್ ಅಂತ ಹೆಸರು ಹಾಕ್ತೀವಿ ನಾವು. ಅದೇ ರೀತಿಯಲ್ಲಿ an expression is a combination of operands and operators that after evaluation result in a single value. Operands consist of constants and variables. ಅಂದ್ರೆ ವೇರಿಯಬಲ್ಸ್ ಅಂತಂದ್ರೆ ಎ ಮತ್ತೆ ಬಿ, ಎ ಪ್ಲಸ್ ಬಿ ಅಂತಂದ್ರೆ ಎ ಬಿ ಅನ್ನೋದು ವೇರಿಯಬಲ್ ಅಂತೀವಿ, ಪ್ಲಸ್ ಅನ್ನೋದು ಆಪರೇಷನ್ಸ್ ಅಂತ ನಾವು ಹೇಳ್ತೀವಿ. ಆಪರೇಟರ್ಸ್ ಕನ್ಸಿಸ್ಟ್ ಆಫ್ ಪ್ಲಸ್, ಮೈನಸ್, ಮಲ್ಟಿಪ್ಲಿಕೇಶನ್, ಡಿವಿಷನ್ ಅಂತ ಹೇಳ್ತೀವಿ. ಸೊ ಜನರಲಿ ಅರ್ಥಮೆಟಿಕ್ ಎಕ್ಸ್ಪ್ರೆಷನ್ಸ್ ಅಲ್ಲಿ ಬಂದ್ಬಿಟ್ಟು ಇನ್ಫಿಕ್ಸ್ ಎಕ್ಸ್ಪ್ರೆಷನ್, ಪೋಸ್ಟ್ ಫಿಕ್ಸ್ ಎಕ್ಸ್ಪ್ರೆಷನ್ಸ್ ಅಂತ ಹೇಳ್ತೀವಿ. ಥರ್ಡ್ ಒನ್ ಪ್ರಿಫಿಕ್ಸ್ ಎಕ್ಸ್ಪ್ರೆಷನ್ಸ್ ಅಂತ ನಾವು ಹೇಳ್ತಿರ್ತೀವಿ. ಇನ್ಫಿಕ್ಸ್ ಎಕ್ಸ್ಪ್ರೆಷನ್ಸ್ ಅಂತಂದ್ರೆ ಇಫ್ ಅನ್ ಆಪರೇಟರ್ ಈಸ್ ಇನ್ ಬಿಟ್ವೀನ್ ಎ ಟೂ ಅಪರೆಂಟ್ ಇಟ್ ಈಸ್ ಕಾಲ್ಡ್ ಆಸ್ ಇನ್ಫಿನಿಕ್ಸ್ ಎಕ್ಸ್ಪ್ರೆಷನ್. ಅಂದ್ರೆ ಇಲ್ಲಿ ಒಂದು ಎಕ್ಸಾಂಪಲ್ ನಿಮಗೆ ಕಾಣ್ತಾ ಇದೆ, ಈ ರೀತಿಯಲ್ಲಿ ಎಕ್ಸ್ಪ್ರೆಷನ್ ಇತ್ತು ಅಂತಂದ್ರೆ ನಾವು ಇನ್ಫಿಕ್ಸ್ ಎಕ್ಸ್ಪ್ರೆಷನ್ಸ್ ಅಂತ ಹೇಳ್ಬೇಕು. ಇದರಲ್ಲಿ ಎ ಮತ್ತೆ ಬಿ ಗೆ ನಾವು ಅಪರೆಂಟ್ ಅಂತ ಹೇಳ್ತೀವಿ, ಪ್ಲಸ್ ಅನ್ನೋದಕ್ಕೆ ನಾವು ಆಪರೇಟರ್ ಅಂತ ಹೇಳ್ಬೇಕಾಗುತ್ತೆ. ಸೊ ಇನ್ಫಿಕ್ಸ್ ಎಕ್ಸ್ಪ್ರೆಷನ್ ಹೇಗಿರುತ್ತೆ, ಎ ಪ್ಲಸ್ ಬಿ. ಇಂಥ ಎಕ್ಸಾಂಪಲ್ಸ್ ಎಲ್ಲಾದ್ರೂ ನೀವು ಎಕ್ಸಾಮ್ಸ್ ಅಲ್ಲಿ ಕೇಳಿದ್ರೆ ವಾಟ್ ಟೈಪ್ ಆಫ್ ಇಕ್ವೇಶನ್ ಅಂತ ಕೇಳಿದ್ರೆ ಯು ಶುಡ್ ಬಿ ಏಬಲ್ ಟು ರೈಟ್ ಆನ್ ದಟ್ ಇಟ್ ಇಸ್ ಇನ್ಫಿಕ್ಸ್ ಎಕ್ಸ್ಪ್ರೆಷನ್ಸ್ ಅಂತ ಹೇಳ್ಬೇಕಾಗುತ್ತೆ. ಸೊ ನೆಕ್ಸ್ಟ್, ಇಫ್ ಎನ್ ಆಪರೇಟರ್ ಫಾಲೋಸ್ ದ ಟೂ ಅಪರೆಂಟ್ಸ್ ಇಟ್ ಈಸ್ ಕಾಲ್ಡ್ ಆಸ್ ಪೋಸ್ಟ್ ಫಿಕ್ಸ್ ಎಕ್ಸ್ಪ್ರೆಷನ್ಸ್. ಅಂತಂದ್ರೆ ಒಂದು ಆಪರೇಟರ್ ಎರಡು ಅಪರೆಂಟ್ ನ ಫಾಲೋ ಅಪ್ ತಗೊಂಡ್ರೆ ಮಾತ್ರ ಪೋಸ್ಟ್ ಫಿಕ್ಸ್ ಎಕ್ಸ್ಪ್ರೆಷನ್. ಎಕ್ಸಾಂಪಲ್ ಎ ಪ್ಲಸ್ ಎ ಬಿ ಪ್ಲಸ್ ಅಂತ ಈ ರೀತಿ ಎಕ್ಸ್ಪ್ರೆಷನ್ ಇತ್ತಂದ್ರೆ ಪೋಸ್ಟ್ ಫಿಕ್ಸ್ ಎಕ್ಸ್ಪ್ರೆಷನ್ಸ್ ಅಂತ ಹೇಳ್ಬೇಕು. ಅದಾದ ನಂತರ ಸೊ ನೆಕ್ಸ್ಟ್ ಬಂದ್ಬಿಟ್ಟು ಪ್ರಿಫಿಕ್ಸ್ ಅಂತ ಹೇಳ್ತಾ ಇದ್ವಿ. ಇಫ್ ಅನ್ ಆಪರೇಟರ್ ಪ್ರೆಸಿಡೆನ್ಸ್ ವಿತ್ ಟೂ ಅಪರೆಂಟ್ಸ್ ಇಟ್ ಈಸ್ ಕಾಲ್ಡ್ ಆಸ್ ಅ ಪ್ರಿಫಿಕ್ಸ್ ಎಕ್ಸ್ಪ್ರೆಷನ್. ಅಂದ್ರೆ ಎರಡು ವೇರಿಯಬಲ್ ಇತ್ತು ಆಮೇಲೆ ಆಪರೇಟರ್ ಇತ್ತು ಅಂತಂದ್ರೆ ಪೋಸ್ಟ್ ಫಿಕ್ಸ್, ಫಸ್ಟ್ ಆಪರೇಟರ್ ಇತ್ತು ಆಮೇಲೆ ವೇರಿಯಬಲ್ ಇತ್ತು ಅಂತಂದ್ರೆ ಅದು ನಾವು ಪ್ರಿಫಿಕ್ಸ್ ಅಂತ ನಾವು ಹೇಳ್ಬೇಕಾಗುತ್ತೆ. ಸೊ ದೀಸ್ ಆರ್ ಕಾಲ್ಡ್ ಅರ್ಥಮೆಟಿಕ್ ಆಪರೇಷನ್, ಇನ್ಫಿಕ್ಸ್ ಎಕ್ಸ್ಪ್ರೆಷನ್, ಪೋಸ್ಟ್ ಫಿಕ್ಸ್ ಎಕ್ಸ್ಪ್ರೆಷನ್ ಅಂಡ್ ಪ್ರಿಫಿಕ್ಸ್ ಎಕ್ಸ್ಪ್ರೆಷನ್. ಇನ್ಫಿಕ್ಸ್ ಅಂತಂದ್ರೆ ಎ ಪ್ಲಸ್ ಬಿ, ಪೋಸ್ಟ್ ಫಿಕ್ಸ್ ಇತ್ತಂದ್ರೆ ಎ ಬಿ ಪ್ಲಸ್, ಪ್ರಿಫಿಕ್ಸ್ ಇತ್ತಂದ್ರೆ ಪ್ಲಸ್ ಎ ಬಿ ಅಂತ ನಾವು ಹೇಳ್ಬೇಕಾಗುತ್ತೆ. ಈ ರೀತಿ ರೆಪ್ರೆಸೆಂಟೇಷನ್ಸ್ ನಾವು ಡಿಫ್ರೆಂಟ್ ನೇಮ್ ಅಂತ ಹೇಳ್ತೀವಿ. ಅಲ್ಗಾರಿದಮ್ ನೋಡೋಣ. ಅಲ್ಗಾರಿದಮ್ ಫಾರ್ ಇನ್ಫಿಕ್ಸ್ ಟು ಪೋಸ್ಟ್ ಫಿಕ್ಸ್ ಅಂತ ನಾವು ಹೇಳ್ತೀವಿ. ಅಂದ್ರೆ ಇನ್ಫಿಕ್ಸ್ ಇಂದ ಪೋಸ್ಟ್ ಫಿಕ್ಸ್ ಹೇಗೆ ಕನ್ವರ್ಷನ್ಸ್ ಮಾಡಬೇಕು ಅಂತಂದ್ರೆ ಇಲ್ಲಿ ಎ ಪ್ಲಸ್ ಬಿ ಅಂತ ಇತ್ತು ಅನ್ಕೊಡ್ರಿ, ಇದನ್ನ ನೀವು ಪೋಸ್ಟ್ ಫಿಕ್ಸ್ ಎಕ್ಸ್ಪ್ರೆಸ್ ಕನ್ವರ್ಷನ್ ಮಾಡ್ರಿ ಅಥವಾ ಪ್ರಿಫಿಕ್ಸ್ ಕನ್ವರ್ಟ್ ಮಾಡ್ರಿ ಅಂತ ಹೇಳಿ ಕ್ವಶನ್ ಕೇಳ್ತಾನೆ. ಅದನ್ನ ಹೇಗೆ ಕನ್ವರ್ಷನ್ಸ್ ಮಾಡಬೇಕು ಅನ್ನೋದನ್ನ ನೋಡೋಣ. ಫಸ್ಟ್ ಬಂದ್ಬಿಟ್ಟು ಇನ್ಫಿಕ್ಸ್ ಇಂದ ಹಿಡ್ಕೊಂಡು ಪೋಸ್ಟ್ ಫಿಕ್ಸ್ ಹೇಗೆ ಕನ್ವರ್ಷನ್ಸ್ ಮಾಡಬೇಕು ಅನ್ನೋದನ್ನ ಇಲ್ಲಿ ಅಲ್ಗಾರಿದಮ್ ಕೊಟ್ಟಿದ್ದಾನೆ. ಈ ಅಲ್ಗಾರಿದಮ್ ಅಲ್ಲಿ ಸ್ಟೆಪ್ಸ್ 1 by 1 ನೋಡ್ಕೊಂತ ಹೋಗೋಣ. ಕೇಳಿದ್ರೆ ಅಲ್ಗಾರಿದಮ್ ಕೇಳಬಹುದು. ರೈಟ್ ಡೌನ್ ಅಲ್ಗಾರಿದಮ್ ಟು ಕನ್ವರ್ಟ್ ದ ಇನ್ಫಿಕ್ಸ್ ಟು ಪೋಸ್ಟ್ ಫಿಕ್ಸ್ ಅಂತ ಕೇಳಿದ್ರೆ 6 ಸ್ಟೆಪ್ಸ್ ಬರಿಬೇಕಾಗುತ್ತೆ. ಫಸ್ಟ್ ಸ್ಟೆಪ್, ಎಕ್ಸಾಮಿನ್ ದ ನೆಕ್ಸ್ಟ್ ಎಲಿಮೆಂಟ್ ಇನ್ ದ ಟಾಪ್ ಇನ್ ದ ಇನ್ಪುಟ್ ಅಂತ ನಾವು ಹೇಳ್ಬೇಕಾಗುತ್ತೆ. ಇಫ್ ಇಟ್ ಈಸ್ ಅಪ್ಪರ್ ಎಂಡ್ ಅಂದ್ರೆ ಫಸ್ಟ್ ಎಲಿಮೆಂಟ್ ಏನಾದ್ರೂ ಅಪ್ಪರ್ ಎಂಡ್ ಇತ್ತು ಅಂತಂದ್ರೆ ಔಟ್ಪುಟ್ ಅಂದ್ರೆ ಅದು ರಿಸಲ್ಟ್ ಅಂತ ಅರ್ಥ. ಇಫ್ ಇಟ್ ಈಸ್ ಅನ್ ಓಪನಿಂಗ್ ಪ್ಯಾರಂಥಸಿಸ್ ಅಂತಂದ್ರೆ ಪುಷ್ ಇಟ್ ಆನ್ ದ ಸ್ಟ್ಯಾಕ್ ಅಂದ್ರೆ ಸ್ಟ್ಯಾಕ್ ಎಲಿಮೆಂಟ್ ಗೆ ಸೆಂಡ್ ಮಾಡ್ರಿ ಅಂತ ಅರ್ಥ. ಇಫ್ ಇಟ್ ಈಸ್ ಅನ್ ಆಪರೇಟರ್ ಇತ್ತು ಅಂತಂದ್ರೆ ಫಸ್ಟ್ ಎಕ್ಸಾಮಿನ್ ಏನ್ ಮಾಡ್ಬೇಕು ನಾವು, ಎಲಿಮೆಂಟ್ ಇದೆನಾ, ಪ್ಯಾರಂಥಸಿಸ್ ಇದೆನಾ ಅಥವಾ ಅಪರೆಂಟ್ ಇದೆನಾ, ಆಪರೇಟರ್ ಇದೆನಾ, ಪ್ಯಾರಂಥಸಿಸ್ ಇದನ್ನು ಫೈಂಡ್ ಔಟ್ ಮಾಡಬೇಕು. ಇಫ್ ಇಟ್ ಈಸ್ ಅಪರೆಂಟ್ ಇತ್ತು ಅಂತಂದ್ರೆ ಅದೇ ರಿಸಲ್ಟ್. ಅಂದ್ರೆ ಇಫ್ ಇಟ್ ಈಸ್ ಅನ್ ಓಪನಿಂಗ್ ಪ್ಯಾರಂಥಸಿಸ್ ಇತ್ತು ಅಂತಂದ್ರೆ ಅದೇನ್ ಮಾಡಬೇಕು, ಪ್ಯಾರಂಥಸಿಸ್ ನಾವು ಸ್ಟ್ಯಾಕ್ ಲಿಸ್ಟ್ ಅಲ್ಲಿ ಸೆಂಡ್ ಮಾಡಬೇಕಾಗುತ್ತೆ.
ಇಫ್ ಇಟ್ ಈಸ್ ಅನ್ ಆಪರೇಟರ್ ಅಂತಂದ್ರೆ ನಾವೇನ್ ಪರ್ಫಾರ್ಮ್ ಮಾಡಬೇಕು, ಈ 3 ಸ್ಟೆಪ್ಸ್ 4 ಸ್ಟೆಪ್ಸ್ ಪರ್ಫಾರ್ಮ್ ಮಾಡಬೇಕು. ಇಫ್ ದ ಸ್ಟ್ಯಾಕ್ ಈಸ್ ಎಂಪ್ಟಿ, ಪುಶ್ ಆಪರೇಟರ್ ಆನ್ ಅ ಸ್ಟ್ಯಾಕ್. If the top of the stack is opening parenthesis, push the operator on a stack. If it is an higher priority than the top of the stack, push operator on a stack. Else pop the operator from the stack and output it and repeat the step 4 ಅಂತ ನಾವು ಹೇಳ್ತೀವಿ. ಅಂದ್ರೆ ಪ್ಯಾರಂಥಸಿಸ್ ಅಂತಂದ್ರೆ ಪ್ರಿಯಾರಿಟಿ ಅಂತಂದ್ರೆ ಪ್ಲಸ್ ದೊಡ್ಡದ, ಡಿವಿಷನ್ ದೊಡ್ಡದ, ಪ್ಲಸ್ ದೊಡ್ಡದ, ಡಿವಿಷನ್ ದೊಡ್ಡದ, ಮೈನಸ್ ದೊಡ್ಡದ ಅಥವಾ ಮಲ್ಟಿಪ್ಲಿಕೇಶನ್ ದೊಡ್ಡದ ಅನ್ನೋ ಪ್ರಿಯಾರಿಟಿ ನಿಮ್ಗೆ ಆಲ್ರೆಡಿ ಫಸ್ಟ್ ಇಯರ್ಸ್ ಅಲ್ಲೆಲ್ಲ ಓದಿರ್ತೀರಿ. ಫಸ್ಟ್ ನೀವೇನೇ ಒಂದು ಎಲಿಮೆಂಟ್ ಕೊಟ್ಟರು ಫಸ್ಟ್ ಯಾವ್ದನ್ನ ಮಲ್ಟಿಪ್ಲೈ ಮಾಡಬೇಕು ಅನ್ನೋದನ್ನ ನಿಮಗೆ ಗೊತ್ತಿರಬೇಕು. ಅದ್ರ ತಕ್ಕಂಗೆ ನೀವು ಪ್ಲೇಸ್ ಮಾಡ್ಕೊಂತ ಹೋಗ್ಬೇಕಾಗತ್ತೆ. ಇಫ್ ಸಪೋಸ್ ಎ ಪ್ಲಸ್ ಬಿ ಇಂಟು ಸಿ ಅಂತ ಕೊಟ್ಟರೆ ಫಸ್ಟ್ ಮಲ್ಟಿಪ್ಲೈ ಮಾಡಬೇಕಾಗುತ್ತೆ ಬಿ ಇಂಟು ಸಿ. ಅದಾದ ನಂತರ ಎ ಪ್ಲಸ್ ಬಂದಿರತಕ್ಕಂಥ ಬಿ ಇಂಟು ಸಿ ವ್ಯಾಲ್ಯೂನ ಆ್ಯಡ್ ಮಾಡಬೇಕಾಗುತ್ತೆ. ಅದಕ್ಕೆ ಫಸ್ಟ್ ಪ್ರಿಯಾರಿಟಿ ಶುಡ್ ಗೋನ್ ಫಾರ್ ದ ಮಲ್ಟಿಪ್ಲಿಕೇಶನ್. ಅದಾದ ನಂತರ ಪ್ಲಸ್ ಸಿ ಕೊಡಬೇಕಾಗುತ್ತೆ. Next, fifth step, if it is a closing parenthesis, pop operator from the stack and output them until an opening parenthesis is encountered. Pop and discard the opening parenthesis. If there is more input, go to step 1. If there is no more input, pop the remaining operator to output. Suppose we want to convert 2 into 3 by 2 minus 1 plus 5 into 3 into ಈ ಕೊಟ್ಟಿರ್ತಕ್ಕಂಥ ಎಕ್ಸ್ಪ್ರೆಷನ್ ಏನು ಇನ್ಫಿಕ್ಸ್ ಇದೆ ತಾನೆ, ಇದನ್ನ ನಾವು ಪೋಸ್ಟ್ ಫಿಕ್ಸಿಗೆ ಕನ್ವರ್ಷನ್ ಹೇಗೆ ಮಾಡಬೇಕು ಅಂತೇಳಿ ಇಲ್ಲೊಂದು ಡಯಾಗ್ರಾಮ್ ಕೊಟ್ಟಿದ್ದಾನೆ. ಈ ಡಯಾಗ್ರಾಮ್ ಅಂತಂದ್ರೆ ಫಸ್ಟ್ ನೋಡಿ ಇಲ್ಲಿ ಏನಿದೆ 2 ಅಂತ ಎಲಿಮೆಂಟ್, ಅಂದ್ರೆ 2 ಅಂತ ಇತ್ತು ಅಂತಂದ್ರೆ ಡೈರೆಕ್ಟ್ ಆಗಿ ಔಟ್ಪುಟ್ ಮೆನ್ಷನ್ ಮಾಡ್ರಿ ಅಂತ ಅರ್ಥ. ನೆಕ್ಸ್ಟ್ ಎಲಿಮೆಂಟ್ ಏನಾದ್ರು ಸಿಂಬಲ್ ಆಪರೇಟರ್ ಇತ್ತು ಅಂತಂದ್ರೆ ಅದನ್ನ ಸ್ಟ್ಯಾಕ್ ಅಲ್ಲಿ ಪ್ಲೇಸ್ ಮಾಡ್ರಿ ಅಂತಂದ್ರೆ ಸ್ಟ್ಯಾಕ್ ಅಲ್ಲಿ ನಾವೇನ್ ಮಾಡಿ ಫಸ್ಟ್ ನಾವು ಮೂಮೆಂಟ್ ಸ್ಟ್ಯಾಕ್ ಅಲ್ಲಿ ಹಾಕಿಲ್ಲ, ನಾವು ಸೆಕೆಂಡ್ ಆಪರೇಟರ್ ಪ್ಲೇಸ್ ಮಾಡ್ತಾ ಇದೀನಿ. ಅದಾದ ನಂತರ ಔಟ್ಪುಟ್ ಬಂತು, ಅದಾದ ನಂತರ 3 ಬಂತು, 3 ಇಂಟು ಅಂದ್ರೆ 2 3 ಬಂತು. ಅದಾದ ನಂತರ ಮಲ್ಟಿಪ್ಲಿಕೇಶನ್ಸ್ ಅಲ್ಲಿ 2 3 ಇಂಟು ಅಂತ ಆಯ್ತು. ಆಮೇಲೆ ಡಿವಿಷನ್ ಬಂತು ಆಪರೇಟರ್. ಈ ಡಿವಿಷನ್ ಎಲಿಮೆಂಟ್ ಏನ್ ಮಾಡ್ತಾ ಇದೀವಿ ಮತ್ತೆ ಅಗೇನ್ 2 3 ಇಂಟು ಅಗೇನ್ ಸ್ಟ್ಯಾಕ್ ಅಲ್ಲಿ ಪ್ಲೇಸ್ ಮಾಡ್ತಾ ಇದೀವಿ. ಆಪರೇಟರ್ ಪ್ಯಾರಂಥಸಿಸ್ ಬಂತು, ಅದನ್ನು ಸ್ಟ್ಯಾಕ್ ಅಲ್ಲಿ ಕಳಿಸ್ತಾ ಇದೀವಿ. ಅದಾದ ನಂತರ 2 ಇಂಟು 3 ಹಾಗೆ ಬರುತ್ತೆ. ಅದಾದ ನಂತರ ನೆಕ್ಸ್ಟ್ ಬಂದ್ಬಿಟ್ಟು ಎಲಿಮೆಂಟ್ ಇದೆ, ಅದಾದ ನಂತರ ಎಲಿಮೆಂಟ್ ಏನಂದ್ರೆ 2 3 ಇಂಟು 2 ಅಂತ ಪ್ಲೇಸ್ ಮಾಡಿದೆ. ಅದಾದ ನಂತರ ಸ್ಟ್ಯಾಕ್ ಎಲಿಮೆಂಟ್ ಅಲ್ಲಿ ಏನಿದೆ ಕ್ಲೋಸ್ ಪ್ಯಾರಂಥಸಿಸ್ ಬಂತು, ಸೊ ಮೈನಸ್ ಬಂತು, ಸೊ ಮೈನಸ್ ಪ್ಲೇಸ್ ಮಾಡಿದ್ವಿ. ಅದಾದ ನಂತರ 2 ಇಂಟು 3 ಇಂಟು 2 1 ಮೈನಸ್ 1 ಅಂತ ಬಂತು. ಸ್ಟ್ಯಾಕ್ ಎಲಿಮೆಂಟ್ ಅಲ್ಲಿ ಇದೇನ್ ಸ್ಟ್ಯಾಕ್ ಏನ್ ಕಾಣ್ತಿದ್ದಾನೆ ಇದ್ರಲ್ಲಿ ಎಲಿಮೆಂಟ್ ನಾವು ಪ್ಲೇಸ್ ಮಾಡ್ಕೊಂತ ಹೋಗ್ತಾ ಇದೀವಿ. ಲಾಸ್ಟಿಗೆ ನಿಮ್ಗೆ ಪ್ರಿಫಿಕ್ಸ್ ಎಕ್ಸ್ಪ್ರೆಷನ್ ಬಂದ್ಬಿಟ್ಟು 2 3 ಇಂಟು 2 1 ಮೈನಸ್ ಡಿವೈಡ್ ಬೈ 53 ಇಂಟು ಪ್ಲಸ್ ಅಂತ ಹೇಳಿ ಈ ರೀತಿ ನೀವು ಕನ್ವರ್ಷನ್ಸ್ ಮಾಡಬೇಕಾಗೋದಕ್ಕೆ ನಾವು ಇನ್ಫಿಕ್ಸ್ ಟು ಪೋಸ್ಟ್ ಫಿಕ್ ಎಕ್ಸ್ಪ್ರೆಷನ್ಸ್ ಅಂತ ನಾವು ಹೇಳಬೇಕಾಗುತ್ತೆ. ಸೊ ಅದಕ್ಕೆ ಸ್ವಲ್ಪ ನೀಟಾಗಿ ಇದನ್ನ ಬರ್ಕೊಳ್ರಿ, ನಿಮ್ಗೆ ಅರ್ಥ ಆಗುತ್ತೆ. ಇಲ್ಲ ಅಂತಂದ್ರೆ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಅಂಡರ್ಸ್ಟ್ಯಾಂಡ್ ಅಂತ ನಾವು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಅದಕ್ಕೆ ಬಿ ಕೇರ್ಫುಲ್ ವಿತ್ ದ ಇನ್ಫಿಕ್ಸ್ ಟು ಪೋಸ್ಟ್ ಫಿಕ್ ಎಕ್ಸ್ಪ್ರೆಷನ್. ಸೊ ಇವತ್ತಿಗೆ ಇದನ್ನ ಅನಲೈಸ್ ಮಾಡ್ರಿ, ಇದನ್ನ ನೀಟಾಗಿ ಕ್ಯಾಲ್ಕುಲೇಟ್ ಮಾಡ್ಕೊಂತ ಹೋಗ್ತಾರೆ. ಈ ಕ್ಲಾಸಲ್ಲಿ ನಾವು ಪ್ರಿಫಿಕ್ಸ್ ಮಾತ್ರ ಇನ್ಫಿಕ್ಸ್ ಟು ಪ್ರಿಫಿಕ್ಸ್ಗೆ ಮಾತ್ರ ನಾನು ಸ್ಟಾಪ್ ಮಾಡ್ತಾ ಇದ್ದೀನಿ. ಇದೇ ಅಸೈನ್ಮೆಂಟ್ ಅಂತ ಹೇಳ್ಕೊಂಡು ನೀವು ಇದನ್ನ ಸಾರ್ಟ್ ಔಟ್ ಮಾಡಿ ನನಗೆ ವಾಟ್ಸಪ್ ಗ್ರೂಪಲ್ಲಿ ಪೋಸ್ಟ್ ಮಾಡಿ, ಆಯ್ತಾ. ನೆಕ್ಸ್ಟ್ ಬಂದ್ಬಿಟ್ಟು ನಾವು ಇವ್ಯಾಲ್ಯೂಯೇಷನ್ ಆಫ್ ಪೋಸ್ಟ್ ಫಿಕ್ ಎಕ್ಸ್ಪ್ರೆಷನ್ ಯೂಸಿಂಗ್ ಸ್ಟ್ಯಾಕ್ಸ್ ಅನ್ನೋದನ್ನ ಹೇಗೆ ಮಾಡಬೇಕು ಅನ್ನೋದನ್ನ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ನೋಡೋಣ, ಆಯ್ತಾ. ಓಕೆ ದೆನ್, ಥ್ಯಾಂಕ್ ಯು.